ಅದೇ ಮಾದರಿ ಇದು ಬ್ಯಾಗ್ಗಳ ತಯಾರದ ನೋಡು. ಇದನ್ನ ಮಾಡ್ಬೇಕು ನೀವು. ಅಂದ್ರೆ ಹಿಂದಿನ ಗಣಿತಗಳು ಎಷ್ಟು ಹಾಕ್ಯದಲ್ಲ ಅದರ ಮಾದರಿ ನೀವು ಹಾಕ್ಯದ ಅದನ್ನ ನೀವು ಗುಣಾಕಾರ ಕಲ್ತಂಗಾತು. ಗಣಿತ ಬಿಡಿಸೋದಾತ ವಿಡಿಯೋ ಆನ್ ಮಾಡ್ರಿ. ಒಂದು ಕಾರ್ಖಾನೆಯು ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ನಾವು ಭಾಳ ಅಂದ್ರೆ ಇದು ದೊಡ್ಡ ಅನುಕರ ನಂಬರ್. ಇದು ಈ ಅನುಕರ ನಂಬರ್ ನೀವು ಎಷ್ಟು ಪರ್ಫೆಕ್ಟ್ ಆಗ್ತೀರಿ ಮುಂದಿನ ಗಣಿತಗಳು ಸರಳ ಆಗ್ತಾವ. ನಿಮಗೆ ಬಂದಂದ್ರೆ ಮತ್ತೆ ಮುಂದೆ ಹಂಗೆ ಬಿಡಿಸ್ಕೋತ ಹೋಗ್ಬೇಕು. ಅಂದ್ರೆ ಅದು ರಿವಿಷನ್ ಆಗ್ತದೆ. ಅಭ್ಯಾಸ ಗುಣಾಕಾರನ ಹೆಚ್ಚು ಹಾಕ್ಯದ ಆಮೇಲೆ ಹೆಂಗೆ ಗುಣಾಕಾರ ಮಾಡಬೇಕು ಇದರಿಂದ ನೀವು ತಯಾರಾಗ್ತೀರಿ ವಿದ್ಯಾರ್ಥಿಗಳು. ಆಮೇಲೆ ಒಂದೇ ಗುಣಾಕಾರ ಹಾಕೋದು ಒಂದೇ ಲೆಕ್ಕ ಹೇಳೋದು ಅದರಿಂದ ನೀವು ಶಾಣ್ಯರಾಗೋದಿಲ್ಲ. ಈಗ ನಾ ತಿಳಿಸಿದಂಗೆ ನೀವು ಮಾಡಿರಿ. ನಿಮ್ದು ಉತ್ತರ ಕರೆಕ್ಟ್ ಬಂದದಿಲ್ಲ ನೋಡ್ಕೊರಿ. ಒಂದು ಒಟ್ಟು ತಯಾರಾದ ಬ್ಯಾಗುಗಳ ಸಂಖ್ಯೆ ಎಷ್ಟು ಅಂತ ಕಂಡುಹಿಡಿಬೇಕಾದ. ಒಂದು ಕಾರ್ಖಾನೆ ಒಂದು ದಿನಕ್ಕೆ 2530 ಸ್ಕೂಲ್ ಬ್ಯಾಗ್ಗಳನ್ನು ತಯಾರಿಸುತ್ತದೆ. ಅದು 1972 ಇಸ್ವಿಯಲ್ಲಿ 65 ದಿನ ರಜಾಗಳಿದ್ದು ಆ ಕಾರ್ಖಾನೆಯು ಒಂದು ವರ್ಷದಲ್ಲಿ ತಯಾರಿಸಿದ ಬ್ಯಾಗುಗಳ ಸಂಖ್ಯೆ ಎಷ್ಟು ಅಂದಾಗ ಕೆಲಸದ ದಿನಗಳನ್ನು ತೆಗಿಬೇಕು. ಒಂದು ವರ್ಷದಲ್ಲಿ ದಿನ, ಒಂದು ವರ್ಷ ಯಾವುದದ ಹೇಳಿದು ಅಧಿಕದ 72 ಇಸ್ವಿ 4ರಿಂದ ಭಾಗ ಹೋಗ್ತದೆ. ಅವಾಗಿದು ಅಧಿಕ ವರ್ಷದ ದಿನಗಳಲ್ಲಿ ರಜೆ ದಿನಗಳನ್ನು ಕಳಿಬೇಕು. ಮನ್ಯಾಗ ಎಲ್ಲರೂ ಶಾಣ್ಯರಾಗ್ತಾರೆ. ನೀವು ಹುಡುಗರು ಅಷ್ಟೇ ಅಲ್ಲ, ಪಾಲಕರು ಶಾಣ್ಯರಾಗ್ತಾರೆ. ಇದರಿಂದ ನೋಡ್ರಿ, ನೀವು ಒಂದು ತಿಂಗಳ ದಿನ ಮಕ್ಕಳ ಮಗ್ಗಲ್ನಾಗ ಕೂತ್ರಿ ಅಂದ್ರೆ ನೀವು ಒಂದು ನೋಟ್ಬುಕ್ ತೊಗೊಂಡು ಗಣಿತಗಳು ಬಿಡಿಸ್ಕೊಂಡು ನಿಮ್ಮ ಮಕ್ಕಳು ನೀವು ತಯಾರು ಮಾಡ್ಕೊತೀರಿ. ಆ ಶಕ್ತಿ ಅದ ಈ ಕೋಚಿಂಗ್ ಕ್ಲಾಸ್ನ್ಯಾಗ. ನೋಡ್ರಿ, ಈಗ ನಾವು ಕೆಲಸದ ದಿನಗಳನ್ನು ನಾವು ತೆಗಿಬೇಕಾದ್ರೆ ಏನು ಮಾಡಬೇಕಪ್ಪ ನೋಡ್ರಿ. ಕೆಲಸದ ದಿನಗಳು ಬರೋಬ್ಬರಿ ನೋಡಿ ಅಧಿಕ ವರ್ಷದ ದಿನಗಳು ಹಾಕಿದ್ ನೋಡ. ಅಧಿಕ ವರ್ಷದ ದಿನಗಳು ಮೈನಸ್ ರಜಾ ದಿನಗಳು. ಮೈನಸ್ ಏನು? ರಜಾ ದಿನಗಳು. ರಜಾ ದಿನಗಳನ್ನು ನೀವು ಇದರಾಗ ಕಳಿಬೇಕು. ಅಂದ್ರೆ ಕೆಲಸದ ದಿನ. ಅಧಿಕ ವರ್ಷದಾಗ ಎಷ್ಟು ದಿನ ಇರ್ತಾವ? 366 ದಿನ ಇರ್ತಾವ. 366 ದಿನದೊಳಗೆ 65 ದಿನಗಳನ್ನು ಕಳಿಬೇಕು. 65 ದಿನ ಕಳೆದ್ರೆ ಏನಾಗ್ತದೆ ನೋಡ್ರಿ? 301 ದಿನಗಳು ಕೆಲಸದ ದಿನ. ಕೆಲಸದ ದಿನಗಳು ಎಷ್ಟು? 301. ಎಷ್ಟು ಸರಳ ಅದ ನೋಡ್ರಿ ಇದು ಲೆಕ್ಕ. ಕೆಲಸದ ದಿನಗಳು 301 ದಿನಗಳಲ್ಲಿ ತಯಾರಿಸಿದ ಬ್ಯಾಗುಗಳ ಸಂಖ್ಯೆ. ತಯಾರಿಸಿದ ಬ್ಯಾಗುಗಳ ಸಂಖ್ಯೆ ಬರೋಬ್ಬರಿ ತಯಾರಾದ ಬ್ಯಾಗುಗಳ ಸಂಖ್ಯೆ ಬರೋಬ್ಬರಿ ಒಂದು ದಿವಸಕ್ಕೆ ಎಷ್ಟು ಬ್ಯಾಗ್ ತಯಾರಾಗ್ತವ? 2530. 2530 ಗುಂಡ್ಲೆ 301. ಈ 2530 ಗುಂಡ್ಲೆ 301 3ಲೆ ಗುಣಾಕಾರ ಮಾಡಿಬೇಡಿ. 300ಲೆ ನೋಡ್ರಿ. 2530 ಗುಂಡ್ಲೆ 300ಲೆ ಒಮ್ಮೆ ಮಾಡ್ರಿ. ಪ್ಲಸ್ 2530 ಒಂದೇ ಉಳಿದಂದ್ರೆ ಗುಂಡ್ಲೆ 1. ಇದು 300 ಆಯ್ತು, ಇದು 1 ಆಯ್ತು. ನೋಡಿ, ಈಗ 3ಲೆ ಈ ಪೂಜೆಗಳನ್ನು 3 ಇಟ್ಬಿಡ್ರಿ ಹೊರಗೆ. 1 2 3 ಪೂಜೆ ಇಟ್ಬಿಡ್ರಿ. ಆಮೇಲೆ 3 3ಲೆ 9, 3 5ಲೆ 15, 3 5ಲೆ 6 1 7. ಇದು 300 ಗುಣಲಬ್ಧ ಬಂತು. ಇದ್ರಾಗ 25 2531ಲೆ 2530 ಆಯ್ತು. 0 3 5 11 6 7. 76 15 30 ಕರೆಕ್ಟ್ ಅದೆಲ್ಲ ನೋಡ್ಬೇಕು. 76 15 30 ಆನ್ಸರ್ ಬರೆಯಾಗ ಚೆಕ್ ಮಾಡ್ಬೇಕಾಗ್ತದೆ. 76 15 30 ಬ್ಯಾಗ್ಗಳು ನೋಡಿ. ಬಿಡಿ 10 100 1000 10 ಲಕ್ಷ 7,61,530. ಆನ್ಸರ್ 7,61,530. ನೋಡಿ ಎಷ್ಟು ಚಂದ ತಿಳಿತಲ್ಲ. ಈಗ ನೀವು ಮಾಡ್ಲಿಕ್ಕೆ ಹತ್ಕೊಳ್ಳೆ ನೀವು ಈ ಗಣಿತಗಳನ್ನು ನೀವು ಹೆಂಗೆ ಮಾಡ್ತೀರಿ ನೋಡು. ಹಾಗಾಗಿ ನಿಮಗೆ ಕಲಿಬೇಕು ಅನ್ನೋದೊಂದು ಅಪೇಕ್ಷೆ ಬರ್ತಾವೆ.
ಎಷ್ಟು ಸಲ ಹೇಳ್ತಾರೆ ಸರ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾವು ಎಷ್ಟು ಕರೆಕ್ಟ್ ಮಾಡಿದೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಅದ ಈ ಅಭ್ಯಾಸದಾಗ. ನೋಡ್ರಲ್ಲಿ 301 ಗುಣಾಕಾರ ಮಾಡ್ಬೇಕಾದ್ರೆ ಹೆಂಗೆ 2530 300 ಗುಣಾಕಾರ ಮಾಡ್ರಿ. ಆಮೇಲೆ ಒಂದಂದ್ರೆ ಅದನ್ನೇ ಮಾಡಿ ಇಟ್ಬಿಡಿ. ಇದೇನದ 300 ಗುಣಲಬ್ಧ, ಇದು ಒಂದು ಟೋಕಲ್ 7,60,530. ಇದು ಒಂದು ವೇಗವಾಗಿ ಮಾಡುವಂಥ ಗಣಿತ ಗುಣಾಕಾರ ಬಂತು. ಚೆಂದಾಗಿ ಬಿಡಿಸ್ಕೊಳ್ರಿ.